ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ನಮ್ಮ ಚಾನಲ್ ನೀವೇನಾದರೂ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಇರಬೇಕಾಗಿದ್ದರೆ ನಿಮ್ಮ ಫೋಟೋ ಸಮೇತ ವಿವರಣೆ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. 39591@gmail.comಗೆ ಒಂದು ಮೇಲ್ ಮಾಡಿ ಸಾಕು. ಇವತ್ತು ನಮಗೆ ಈ ಫೋಟೋದಲ್ಲಿ ನೋಡ್ತಿರೋರು ಮೇಲ್ ಮಾಡಿರ್ತಾರೆ. ಜೋಯಿ ಅಂತ ಇವರ ಹೆಸರು. ಗದಗ ಜಿಲ್ಲೆಯ ಗುಬ್ಬಿನಲ್ಲಿ ವಾಸವಾಗಿರೋದು ಇವರು. ಸೊ ಹುಟ್ಟಿದಂಥ ಊರು ಸಹ ಅದೇ, ಅಲ್ಲೇ ವಾಸ ಹೋಗಿದ್ದೇನೆ. ಆ್ಯಂಡ್ ನೋಡೋದಕ್ಕೆ ಬಿಳಿಯ ಒಂದು ಬಣ್ಣ ಹೊಂದಿರತಕ್ಕಂಥದ್ದು, ಚರ್ಮದ ಬಣ್ಣ ಕೂಡ ಬಿಳಿ ಇರುತ್ತೆ. ಆ್ಯಂಡ್ ಈ ಒಂದು ಹಾಕೊಂಡಿರ್ತಕ್ಕಂಥ ಬಟ್ಟೆ ಕೂಡ ನೋಡ್ಕೊಳ್ಳಿ, ಅದರಿಲ್ಲ ಎಷ್ಟೊಂದು ಲಕ್ಷಣವಾಗಿ ಕಾಣಿಸ್ತಾರೆ. ನೆಟನೆಯ ಒಂದು ಮೂಗು, ತುಟಿಗೆ ಹಚ್ಚಿರ್ತಕ್ಕಂಥ ಲಿಪ್ಸ್ಟಿಕ್ಕು, ಹಣೆಗೆ ಹತ್ತಿರ್ತಕ್ಕಂಥ ಕುಂಕುಮ ಎಲ್ಲನೂ ನೋಡಿದರೆ ನಮ್ಮ ಒಂದು ಕರ್ನಾಟಕದ ಸಂಸ್ಕೃತಿ ಉಳ್ಳಂತಹ ಈ ಒಂದು ನಡತೆ ಎಲ್ಲನೂ ಕೂಡ ಕಾಣಿಸುತ್ತೆ. ಇವರ ವಯಸ್ಸು ಬರೀ 24 ವರ್ಷ. ಶಿಕ್ಷಣ ಬಂದುಬಿಟ್ಟು ಪ್ರಾಥಮಿಕ ಹಂತದಲ್ಲಿ ಮುಗಿಸಿದ್ದೇನೆ ನಾನು. ನನ್ನದೇ ಆಗಿರ್ತಕ್ಕಂಥ ಸ್ವಂತ ಕಾರಿದೆ. ಮನೆಯ ಕಿರಿಯ ಮಗಳು ಅಂದರೆ ಕೊನೆಯ ಮಗಳಾಗಿರ್ತಕ್ಕಂಥ ಜೋಯಿ ಅವರಿಗೆ ಹುಡುಗ ಬೇಕು ಅಂತ ಮಾಹಿತಿ ಕಳಿಸಿದರು. ಸೊ ಫೋಟೋ ನೋಡಿದ್ವಿ. ಗದಗದ ಗುಬ್ಬಿನಲ್ಲಿ ವಾಸವಾಗಿರೋದು. ಇವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ನಾನು ಮೈಗೆ ಅಂಟಿಕೊಳ್ಳುವ ಹಾಗೆ ಬಟ್ಟೆ ಉಟ್ಟುಕೊಳ್ಳುವಂಥದ್ದು ರೂಢಿಯಲ್ಲಿದೆ. ಸೊ ಚಿಕ್ಕವರಿದ್ದಾಗಲೂ ಕೂಡ ಫಿಟ್ ಆಗಿರ್ತಕ್ಕಂಥ ಬಟ್ಟೆ, ಸೊ ಮೈಗೆ ಅಂಟಿಕೊಳ್ಳುವಂತಹ ಬಟ್ಟೆ ಹಾಕ್ಕೊಳ್ತೀವರು ರೂಢಿಯಲ್ಲಿದೆ. ಅದಕ್ಕೆ ನೀವು ಮದುವೆ ಆದ ನಂತರ ಬೇಡ ಅಂತ ಅನ್ನಬಾರ್ದಂತೆ. ಸೊ ನೀವು ಬೇಜಾರು ಕೂಡ ಆಗಬಾರ್ದು. ನಿಮ್ಮ ಒಪ್ಪಿಗೆಯನ್ನು ಪಡೆದುಕೊಂಡೇ ನಾನು ಹಾಕ್ಕೊಳ್ತೇನೆ, ಅದಕ್ಕೆ ನೀವು ಒಪ್ಪಿಗೆಯನ್ನು ನೀಡಬೇಕು ಅಂತ ಹೇಳಿರೋದು. ಬಟ್ಟೆನಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಹಾಪ್ ಹಾಕ್ಕೊಳ್ತಿದ್ರೆ ತಲೆ ಅಷ್ಟೇ ಕೆಡಿಸ್ಕೊಳ್ಳಿ. ಆವಾಗವಾಗ ಬೇರೆ ಕಡೆ ಅಂತ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗಬೇಕು. ಇದ್ದಂಥ ಮನೆಯಲ್ಲಿ ಇದ್ದಂಥ ಸ್ಥಳದಲ್ಲಿನೇ ಸ್ವರ್ಗ ತೋರಿಸ್ತಾರೆ ಎಲ್ಲರೂ ಕೂಡ, ಬಟ್ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಸ್ವರ್ಗ ತೋರಿಸ್ಬೇಕು. ನನಗೆ ಯೌವನದ ಆಸೆ ತುಂಬ ಆಗಿದೆ. ಅಂದರೆ 24-26 ವಯಸ್ಸು ಅಂದರೆ ಆಸೆಗಳು ತುಂಬಿ ತುಳುಕುವಂತಹ ವಯಸ್ಸು. ಸೊ ಅದರಲ್ಲೂ ಕೂಡ ಇವರಿಗೆ ಆಸೆ ಸ್ವಲ್ಪ ಜಾಸ್ತಿನೇ ಆಗಿದೆ. ನಿಮ್ಮ ಶಕ್ತಿ ನನ್ನ ಮೇಲೆ ಹಾಕಿ ಜೋರಾಗಿ ಮಾಡಬೇಕು. ನೀವು ಎಷ್ಟೇ ಜೋರಾಗಿ ಮಾಡಿದರೂ ಕೂಡ ನನಗೇನು ನೋವಾಗಲ್ಲ, ನಾನು ಮಾಡಿಸ್ಕೊಳ್ತೀನಿ ಅಂತ ಇವರು ಹೇಳಿರೋದು ಸ್ನೇಹಿತರೆ. ಆ್ಯಂಡ್ ಇವ್ರ ಹತ್ರ ಕಾರ್ ಇದೆ, ಮನೆ ಇದೆ, ಆಸ್ತಿ ಇದೆ. ಕಾಂಟ್ಯಾಕ್ಟಿಗೆ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅವ್ರ ಹತ್ರ ಇರ್ತಕ್ಕಂತಹ ಈ ಒಂದು ಸೆಕೆಂಡ್ ಹ್ಯಾಂಡ್ ಬೊಲೆರೋ ಗಾಡಿ ಕೂಡ ನೋಡ್ಕೊಳ್ಳಿ. ಸೊ ಯಾವುದಿದೆ ಅಂತಂದ್ಬಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ. ಒಟ್ಟಿನಲ್ಲಿ ಅವ್ರಿಗೆ ಆಸ್ತಿ ಇದೆಯಾ, ನೋಡೋದಕ್ಕೆ ಚೆನ್ನಾಗಿದ್ದಾರಾ, ಜೊತೆಗೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇದೆಯಾ ಅವ್ರ ಹತ್ರ, ಇದ್ರ ಬಗ್ಗೆ ಅಷ್ಟೇ ಗಮನ ಕೊಡಿ. ಯಾಕಂದರೆ ಈಗಿನ ಒಂದು ಜೆನರೇಷನಲ್ಲಿ ಹೆಣ್ಮಕ್ಳು ಸಿಗೋದೇ ಕಷ್ಟ ಆಗಿದೆ ಸ್ನೇಹಿತರೆ. ಸೊ ಯಾರಿಗೂ ಕೂಡ ವರಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಈ ರೀತಿಯಾಗಿ ಒಂದು ಕಾರು, ಆಸ್ತಿ, ಜೊತೆಗೆ ಸುಂದರವಾಗಿರ್ತಕ್ಕಂಥ ಮಹಿಳೆ ನಿಮಗೆ ಸಿಗ್ತಿದ್ದಾರೆ ಅಂತಂದರೆ ನಿಮ್ಮಷ್ಟು ಲಕ್ಕಿ ಪರ್ಸನ್ ಇನ್ನೊಬ್ಬರು ಯಾರೂ ಇಲ್ಲ. ಆ್ಯಂಡ್ ಅವರ ತಂದೆಯ ಖರೀದಿಸಿರ್ತಕ್ಕಂಥ ಕಾರಿದು 2015ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರೆ. ಸೊ ಕಾಸಿಗೆ ತಕ್ಕ ಹಾಗೆ ಕಜಾಯ, ಅಂದರೆ ಇದ್ದಷ್ಟಹ ಒಂದು ದುಡ್ಡಿನಿಂದ ತೆಗೆದುಕೊಂಡಿರೋದು. SIV ಮಾಡಲಲ್ಲಿದೆ ಸ್ನೇಹಿತರೆ ಇದು. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಫ್ಯಾಮ್ಲಿ ಎಲ್ಲರೂ ಕೂಡ ಹೋಗ್ಬೋದು. ಆ್ಯಂಡ್ ಒಂದು 5-6 ಜನ ಮೆಂಬರ್ಸ್ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಹಬ್ಬ ಅಂತಂದರೂ ಕೂಡ 7 ಜನ 8 ಜನ ಹೋಗ್ಬೋದು. ಅಂಥ ರೀತಿಯ ಒಂದು ಕಾರಾಗಿರುತ್ತೆ ಇದು. ಪೆಟ್ರೋಲ್ ವೇರಿಯಂಟ್ ಕಾರು. ಇದರಲ್ಲಿ ಡೀಸೆಲ್ ಆಗಲ್ಲ ಸ್ನೇಹಿತರೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಒಳಗಡೆ ಹೆಂಗಿದೆ ಅಂತಂದ್ಬಿಟ್ಟು ಸುಮ್ಮನೆ ಒಂದು ಸಲ ಕಣ್ಣಾಯಿಸ್ಕೊಂಡು ಬರೋಣವಾ. 2 ಲೆವೆಲಲ್ಲಿ ಈ ಒಂದು ಕಾರು ಅಪ್ಲೈ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಹೈ ಸ್ಪೀಡಲ್ಲಿ ಹೋಗಲ್ಲ ಇದು. ಸ್ಪೀಡಲ್ಲಿ ಹೋಗೋದು 120 ಸ್ಪೀಡು, ಅಪ್ ಟು 200 ಒಳಗಡೆ ಲಾಕ್ ಮಾಡಿದ್ದಾರೆ ಇದು. ಅವಾಗೆಲ್ಲನೂ ಕೂಡ ತುಂಬ ಸ್ಪೀಡಲ್ಲಿ ಹೋಗ್ತಿತ್ತು, ಇವಾಗೆಲ್ಲನೂ ಕೂಡ ಲಾಕ್ ಮಾಡಿ ಬಿಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಇದರ ಒಳಗಡೆ ಇರ್ತಕ್ಕಂಥ ಸೀಟು ನೋಡ್ಕೊಳ್ಳಿ. ಈಗಿಂದು ಬೇರೆ, ಅವಾಗಿಂದು ಬೇರೆ. ಈಗಿನ 2024 ಮಾಡಲಲ್ಲಿ ಇರ್ತಕ್ಕಂಥ ಸೀಟ್ಗಳೇ ಬೇರೆ ಕಂಫರ್ಟೇಬಲ್ ಆಗಿ. ಸೊ ಅವಾಗೇ ಇರ್ತಕ್ಕಂಥದ್ದು ಬೇರೆ ಅಂತ ಆಗಿದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ದಿಂಬು ಕೂಡ ಕೊಟ್ಟಿರ್ತಿದ್ರು ಅವಾಗ. ಆ್ಯಂಡ್ ಇಲ್ಲೂ ಕೂಡ ಒಂದು ದಿಂಬು ಏನು ಕೊಟ್ಟಿದೆ, ಇದು ಟ್ರೆಂಡಿಂಗ್ನಲ್ಲಿ ಸ್ವಿಫ್ಟ್ ಕಾರು, ಡಿಸೈರ್ ಕಾರು, ಕ್ರಿಟಾ ಕಾರು ಈ ರೀತಿಯಲ್ಲಿ ಕೊಡ್ತಾರೆ. ಸೊ ಇಂಥದ್ರಲ್ಲಿ SIV ಓಲ್ಡ್ ಮಾಡಲ್ ಬೊಲೆರೋ ಈ ರೀತಿಯ ಕಾರ್ಗಳಲ್ಲಿ ಕೊಡೋದು ತುಂಬ ರೇರು ಕೂಡ ಆಗಿದೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಮೈಲೇಜಿಂಗ್ ಬಂದು 1 ಲೀಟ್ರ್ ಡೀಸೆಲ್ಲು ಪೆಟ್ರೋಲ್ ಅಂತ ಹಾಕಿಸಿದ್ರೆ ಒಂದು 30 ಕಿಲೋಮೀಟರ್ ಅಥವಾ 29ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ.